ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಡೆಂಗಿ ಪ್ರಕರಣಗಳ ಸಂಖ್ಯೆ. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಜ್ವರಕ್ಕೆ 4ನೇ ಬಲಿಯಾಗಿದೆ. 2ನೇ ತರಗತಿ ಓದ್ತಾ ಇದ್ದಂತ ಬಾಲಕಿ ಸಮೃದ್ಧಿ ಸಾವನ್ನಪ್ಪಿದ್ದಾಳೆ. 8 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತದ್ದು. ದಿನೇ ದಿನೇ ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ರಾಜ್ಯದಲ್ಲಿ. ಹಾಸನದಲ್ಲಿ ಈಗ ಸಮೃದ್ಧಿ ಸಾವನ್ನಪ್ಪಿರುವಂತದ್ದು. ದೊಡ್ಡಹಳ್ಳಿ ಗ್ರಾಮದ ಅಶ್ವಿನಿ ರಮೇಶ್ ದಂಪತಿಯ ಪುತ್ರಿ ಈಕೆ. 3 ದಿನದ ಹಿಂದೆ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂತ ಸಮೃದ್ಧಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಡೆಂಗಿಗೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ತೀವ್ರ ನಿಗಾ ಘಟಕದಲ್ಲಿ 10 ಮಕ್ಕಳು ಈಗ ಜೀವನ್ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಡೆಂಗಿ ಪ್ರಕರಣಗಳ ಸಂಖ್ಯೆ ದಿನೇ ದಿನ ಕೂಡ ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ. ಸರ್ಕಾರ ಕೂಡ ಇದರತ್ತ ಗಮನ ಹರಿಸಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡುವ ಮೂಲಕ ಚಿಕಿತ್ಸೆಗೋಸ್ಕರ ಸಲಹೆ ಸೂಚನೆ ಕೂಡ ಕೊಡಲಾಗಿದೆ. ಆದರೆ ಡೆಂಗಿಯನ್ನ ತಡೆಗಟ್ಟೋದಕ್ಕೆ ಎಷ್ಟೇ ಕ್ರಮ ಕೈಗೊಳ್ತಾ ಇದ್ರು ಕೂಡ ಡೆಂಗಿಗೆ ಪುಟ್ಟ ಮಕ್ಕಳು ಬಲಿ ಆಗ್ತಾ ಇದ್ದಾರೆ. 8 ವರ್ಷದ ಬಾಲಕಿ ಸಮೃದ್ಧಿ ಈಗ ಡೆಂಗಿ ಸೋಂಕಿಗೆ ಬಲಿಯಾಗಿರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಜ್ವರಕ್ಕೆ ಒಟ್ಟು 4 ಬಲಿ ಆಗಿದ್ದಾವೆ. ಇಲ್ಲಿವರೆಗೂ ನೋಡ್ತಾ ಹೋಗೋದಾದ್ರೆ ಈಗಾಗಲೇ ವರ್ಷಿಕಾ ಕೂಡ ಸಾವನ್ನಪ್ಪಿದ್ದಾಳೆ. ಈಗ ಸಮೃದ್ಧಿ ಕೂಡ ಸಾವನ್ನಪ್ಪಿದ್ದಾಳೆ. ದೊಡ್ಡಹಳ್ಳಿ ಗ್ರಾಮದ ಅಶ್ವಿನಿ ರಮೇಶ್ ಅವರ ದಂಪತಿಯ ಪುತ್ರಿ ಈಕೆ. ತೀವ್ರ ನಿಗಾ ಘಟಕದಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಂಥ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಈಗಾಗಲೇ ರಾಜ್ಯದಾದ್ಯಂತ ಕೂಡ ಡೆಂಗಿ ಪ್ರಕರಣಗಳು ಹೆಚ್ಚಾಗಬಾರ್ದು ಅಂತ ಅಂದರೆ, ಈ ರೀತಿ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗಬಾರ್ದು ಅಂತ ಅಂದರೆ ಮನೆಯಲ್ಲೇ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ, ಸೊಳ್ಳೆ ಹೆಚ್ಚು ಉತ್ಪತ್ತಿ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಸೊಳ್ಳೆ ನಾಶಪಡಿಸಿ ಅಂತೇಳಿ ಔಷಧಿ ಸಿಂಪಡಿಸಿ ಅಂತ ಕೂಡ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹೀಗಿದ್ರೂ ಕೂಡ ಮತ್ತೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಹಾಗಾಗಿ ಸರ್ಕಾರದ ಕಡೆಯಿಂದ ಕೂಡ ಇದಕ್ಕೆ ಇನ್ನಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ್ಯಾವ ಪ್ರದೇಶಗಳಲ್ಲಿ ಕೊಳಚೆ ಪ್ರದೇಶಗಳಿರ್ಬೋದು ಅಥವಾ ಮೋರಿಗಳಿರ್ಬೋದು, ಮತ್ತು ಈ ರೀತಿ ನೀರು ಸಂಗ್ರಹಣೆ ಆಗುವಂಥ ಪ್ರದೇಶಗಳಿರ್ಬೋದು, ಆ ಪ್ರದೇಶಗಳಿದ್ದರೆ ಅಲ್ಲಿ ಹೋಗಿ ಸೊಳ್ಳೆಗಳು ನಾಶ ಆಗೋ ರೀತಿಯಾಗಿ ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ. ಆಗ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಬಹುದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಡೆಂಗ್ಯೂ ಪ್ರಕರಣಗಳು ರಾಜ್ಯದಾದ್ಯಂತ ಹೆಚ್ಚಾಗ್ತಾ ಇದ್ದಾವೆ. ಆದರೆ ಹಾಸನದಲ್ಲಿ ಈಗ 4ನೇ ಬಲಿ ಆಗಿರುವಂಥದ್ದು. ಹಾಸನದ ಒಂದು ರೀತಿ ಪರಿಸ್ಥಿತಿ ಹೇಗಿದೆ ಅಂತ, ಅಲ್ಲಿ ಡೆಂಗ್ಯೂ ತಡೆಗಟ್ಟುವಂಥ ಕ್ರಮಗಳು ಜಿಲ್ಲಾಡಳಿತದಿಂದ ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ? ಯಾಕೆಂದ್ರೆ ಪುಟ್ಟ ಮಕ್ಕಳೇ ಸಾವನ್ನಪ್ತಾ ಇರುವಂಥದ್ದು. ಹಾಗಾಗಿ ಹಾಸನದಲ್ಲಿ ಡೆಂಗ್ಯೂ ಪ್ರಕರಣಕ್ಕೆ ಈಗಾಗಲೇ 4ನೇ ಮಗು ಕೂಡ ಬಲಿಯಾಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ ಒಂದು ವಾರದ ಹಿಂದೆ 2 ಮಕ್ಕಳು ಡೆಂಗ್ಯೂ ಪ್ರಕರಣಕ್ಕೆ ಬಲಿಯಾಗಿದ್ರು. ಅದರ ಹಿಂದಿನ ವಾರದ ಹಿಂದೆ 1 ಮಗು ಕೂಡ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಲಿಯಾಗಿತ್ತು. ಆದ್ರೆ ತಡರಾತ್ರಿ ಮತ್ತೊಂದು ಮಗು 2ನೇ ತರಗತಿ ಓದಿದಂತಹ ಸಮೃದ್ಧಿ ಎಂಬ ಆಕೆ ಪುಟ್ಟ ಬಾಲಕಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಹೊಳೆನರಸೀಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಅಶ್ವಿನಿ ಹಾಗೂ ರಮೇಶ್ ರವರ ದಂಪತಿಯ ಪುತ್ರಿ ಕೂಡ ಆಗಿದ್ದು, ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಕಳೆದ 4 ದಿನಗಳ ಹಿಂದೆ ಸೇರಿಸಲಾಗಿತ್ತು. ಯಾವಾಗ ವಿಷಯ ಗಂಭೀರತೆ ಆಗುತ್ತೋ, ಆ ಸೀರಿಯಸ್ ಆದ ತಕ್ಷಣ ಆಕೆ ಬಾಲಕಿನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಆ ಮಗು ಕೂಡ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣ ಹಾಸನದಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ನಿನ್ನೆ ಸಂಸದ ಶ್ರೇಯಸ್ ಪಟೇಲ್ರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ಕರೆಯಲಾಗಿತ್ತು. ಆ ಮೀಟಿಂಗ್ ನಲ್ಲೂ ಕೂಡ ಹೇಳಿರುವಂತದ್ದು, DHO ಶಿವಸ್ವಾಮಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆ ಅಂದ್ರೆ ಹಿಮ್ಸ್ ಆಸ್ಪತ್ರೆ ಮತ್ತೆ DHO ಆಫೀಸ್ಗಳ ನಡುವೆ ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಮಾತ್ರ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಕೋಆರ್ಡಿನೇಷನ್ ಇಲ್ಲ ಅಂತ ಅಂದ್ರೆ ಸಾಕಷ್ಟು ಕಷ್ಟವಾಗುತ್ತೆ. ನೀವು ಕೋಆರ್ಡಿನೇಷನ್ ಆಗಿ ಇರಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಆರೋಗ್ಯ ಇಲಾಖೆ ನಿನ್ನೆಯಿಂದ ಎಚ್ಚೆತ್ಕೊಂಡಿದೆ. ಆದ್ರೆ ಸಾವಿನ ಪ್ರಕರಣ 4ನೇ ಬಲಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ 10ಕ್ಕೂ ಹೆಚ್ಚು ಮಕ್ಕಳು ಜೀವನ್ಮರಣದ ನಡುವೆ ಹೋರಾಟ ಮಾಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಡೆಂಗ್ಯೂ ಪ್ರಕರಣ ದಿನದಿಂದ ದಿನಕ್ಕೆ ಹಾಸನದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.